ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಥರದವು ಸುಮಾರು 3,000 ಕೇಸ್ಗಳವೆ. ಅದು ಬೇಡ ರೀ, ಇವ್ರು ಬಂದು 2.5 ವರ್ಷ ಆಯ್ತಲ್ಲ, ಯಾವ್ದಾರ ನಾನು SC ST ಹಿಂದುಳಿದ ಚಾಂಪಿಯನ್ ಅಂತ ಹೇಳ್ತಲ್ಲ ಸಿದ್ದರಾಮಯ್ಯವರು, ಯಾರಿಗೆ ಮನೆ ಕೊಟ್ಟಿದ್ದೀರಿ ಹೇಳ್ಬೇಕಲ್ಲ. ಒಂದು ಮನೆ ಯಾರಿಗಲ್ಲ ಕೊಟ್ಟವ್ರೇನ್ರಿ? ಮತ್ತೆ ಸುಮ್ಮನೆ ಬಾಯಲ್ಲಿ ಹೇಳೋದಷ್ಟೇ. ಏನು ಮಾಡೋದು? ಅಲ್ಲ, 8,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಎಲ್ಲರಿಗೂ ಕೊಡ್ಬೇಕು. ಅಪ್ರೂವಲ್ ಆಗಿದೆ, ಅದು ಎಲ್ಲರಿಗೂ ಕೊಡ್ಬೇಕ್ರಿ. ಎಲ್ಲರಿಗೂ 2,000 ಚಿಲ್ಲರಿಗೆ ಮಾತ್ರ ಆಗಿರೋದು. ಇಲ್ಲ, ಯಾರಿಗೂ ಮನೆ ಕೊಟ್ಟಿಲ್ಲ. ನಾನು MLA ನಾನು ಕ್ಷೇತ್ರಕ್ಕೆ ಬಂದು ಅಪ್ರೂವಲ್ ಆಗಿದೆ, ಬಟ್ ಇದು ಇನ್ನೂ ಇದಾಗಿಲ್ಲ. ಅದೇನೋ ಗೊತ್ತಿಲ್ಲಪ್ಪ, ಮನೆ ಅಂತೂ ಕೊಟ್ಟಿಲ್ಲ. ಸರ್ವೆ ಮಾಡ್ಕೊಂಡು ಇಟ್ಕೊಂಡವ್ರೆ. ಆ PDOಗಳು ಒದ್ದಾಡ್ಕೊಂಡು ಪಾಪ ಇವ್ರು ದುಡ್ಡು ಕೊಡೋದು ಅವ್ರೇನು ಮಾಡ್ತಾರೆ? ಅದು ಯಾಕ್ರಿ JJM UC ಯುಟಿಲೈಸ್ ಸರ್ಟಿಫಿಕೇಟ್ ಕೊಡ್ದೇನೆ 1,650 ಕೋಟಿ ಲಾಸ್ ಆಗಿದೆ ಸ್ಟೇಟ್ ಗೌರ್ಮೆಂಟ್. ದಿ ಆನರಬಲ್ ಮಿನಿಸ್ಟರ್ ಸೆಂಟ್ರಲ್ನವರು ಹೇಳ್ತಾರೆ, ಹೌಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವ್ರು UC ಕೊಡದೆ ನಾವು 1,650 ಫ್ರೀಜ್ ಮಾಡಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ಈ 438 ಕೋಟಿ ನಮ್ಮದು ಜಿಲ್ಲೆಗೆ ಬರ್ಬೋದು. JJM ದುಡ್ಡು ಕಾಂಟ್ರಾಕ್ಟ್ಗಳು ಸಾಯ್ತಾರೆ. ಅದನ್ನು ಸರಿಯಾಗಿ ತಗೊಳ್ಳೋಕ್ಕೆ ಇವ್ರಿಗೆ ಯೋಗ್ಯತೆ ಅಲ್ಲ. ಏನು ಮಾಡಬೇಕು? ದಟ್ ಇರೆಸ್ಪಾನ್ಸಿಬಲ್ ದಿ ಆಫೀಸರ್ಸ್. ಏನು ಮಾಡ್ತಾರೆ CM? ಬರೀ ಆಚೆಯವರು ಈಚೆಯವರು ಎಡಗಡೆ ಬಲಗಡೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ದೇ ಶುಡ್ ಸ್ಟಾಪ್ ದ ಬ್ರೇಕ್ ಕೊಡ್ಬೇಕಾಗ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವರು ಕೊಟ್ಟು ಇಲ್ಲಿ ಬರಬೇಕು ಅಲ್ಲಿಗೆ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪಾತ್ರ ಇದೆ. ಫೈನಾನ್ಸ್ ಮಿನಿಸ್ಟರ್ ಯಾರಪ್ಪ? CM. ಈ ಶುಡ್ ಆನ್ಸರ್. JJM ವಿಚಾರದಲ್ಲೂ ಕೂಡ JJM ಮಾಡೋದು ಎಕ್ಸಿಕ್ಯೂಷನ್ RDPR ದುಡ್ಡು ಕೊಡ್ತಾರೆ ಅವ್ರು ತಾನೆ ಫೈನಾನ್ಸ್ ಮಿನಿಸ್ಟರ್. ಹೆಲ್ಡ್ ರೆಸ್ಪಾನ್ಸಿಬಿಲಿಟಿ ಫೈನಾನ್ಸ್ ಮಿನಿಸ್ಟರ್, ದಟ್ ಇಸ್ CM ಅಲ್ವೇ? ಆಡಳಿತ ಬಿಟ್ಟು ಸ್ವಲ್ಪ ಆಡಳಿತಗಳ ಗಮನ ಹರಿಸೋದು ಉತ್ತಮ. ಇನ್ನು ಮುಂದಾದರೂ ಅವ್ರಿಗೆ ಉಪಯೋಗ ಇಲ್ಲ. ಇವ್ರು ತಿಳ್ಕೊಂಡಿದ್ದಾರೆ ನಮ್ಮ ಗ್ಯಾರಂಟಿಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಅಯ್ಯೋ, ಬಿಹಾರ್ನಲ್ಲಿ 11 ಗ್ಯಾರಂಟಿ ಕೊಟ್ಟಿದ್ರು ಕಾಂಗ್ರೆಸ್ನವರು. ಎಲ್ಲಿ ಬರ್ತಪ್ಪ? ಏನಾಯ್ತು? ಆಲ್ ಯುವರ್ ಮೀಡಿಯಾ ಪ್ರಿಡಿಕ್ಟ್ 145, 150 ಅಂತ ಹೇಳಿದ್ರಿ. ಯಾರೋ ಒಬ್ಬ 200 ಬರ್ತದೆ ಅಂತ ಹೇಳಿದ ಜನ. ಅದೆಂಥದ್ದು ಅವರು ಎಷ್ಟು ಬಂದು 203 ಸೆಕ್ಯೂರಿ 203 ಎಲ್ಲೋಯ್ತು ನಿಮ್ಮದು? ಎಲ್ಲ ಆಗೋದಿಲ್ಲ. ಅದು ಒಂದು ಕಾಲಕ್ಕೆ ಮಳೆ ಬಿದ್ದು ಹೋಗಿದೆ, ಈಗ ಆಗಲ್ಲ.